ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದುರ್ಗಮ್ಮ ದೇವಿ ಕಟ್ಟೆಗೆ ಏತ ನೀರಾವರಿ ಪೈಪ್ ಕಂಟಕ ಎದುರಾಗಿರುವಂಥದ್ದು. ಗದಗ ನಗರದ ದಂಡಿನ ದುರ್ಗಮ್ಮ ದೇವಸ್ಥಾನದಲ್ಲಿ ಇಲ್ಲಿ ಪೈಪ್ ಲೈನ್ ನಿಂದಾಗಿ ದೇವಸ್ಥಾನಕ್ಕೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ಆತಂಕ ವ್ಯಕ್ತವಾಗ್ತಾ ಇರುವಂಥದ್ದು. ದೇವಸ್ಥಾನದ ಪಕ್ಕದಲ್ಲೇ ಕಾಮಗಾರಿಗೆ ತಯಾರಿಗಳು ನಡೀತಾ ಇರುವಂಥದ್ದು. ಸಿಂಗಟಾಲೂರು ಏತ ನೀರಾವರಿ ಕಾಮಗಾರಿಗಾಗಿ ಇಲ್ಲಿ ಪೈಪ್ಗಳನ್ನ ಹಾಕಿರುವಂತಹ ಕಾರಣ ಇದು ಅಡ್ಡಿಯಾಗ್ತಾ ಇದೆ, ಧಕ್ಕೆ ತರುವಂತಹ ಕೆಲಸ ಇದು ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೇವಿನ ಮರದ ಬೇರುಗಳಿಗೆ ಹಾನಿಯಾಗುವ ಬಗ್ಗೆ ಭೀತಿ ಉಂಟಾಗ್ತಾ ಇರುವಂತದ್ದು. ದೇವರ ಕಟ್ಟೆಯಿಂದ 40 ಮೀಟರ್ ದೂರದಲ್ಲಿ ಕಾಮಗಾರಿಗೆ ಒತ್ತಾಯ ಮಾಡಲಾಗ್ತಾ ಇದೆ. ದೇವಸ್ಥಾನದ ಪಕ್ಕದಲ್ಲಿಯೇ ಈ ರೀತಿಯಾಗಿ ಕಾಮಗಾರಿಗೆ ತಯಾರಿ ಮಾಡಿಕೊಳ್ತಾ ಇರುವಂತಹ ಕಾರಣ ಇದು ದೇವಸ್ಥಾನಕ್ಕೆ ಧಕ್ಕೆ ತರತ್ತೆ ಅಂತ ಹೇಳಿ ಭೀತಿ ವ್ಯಕ್ತವಾಗ್ತಾ ಇರುವಂತದ್ದು. ಹಾಗಾಗಿ ದೇವರ ಕಟ್ಟೆಯಿಂದ 40 ಮೀಟರ್ ದೂರದಲ್ಲಿ ಕಾಮಗಾರಿ ನಡೆಸಿ ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇರುವಂತದ್ದು. ಗದಗ ನಗರದ ದಂಡಿನ ದುರ್ಗಮ್ಮ ದೇವಾಲಯದಲ್ಲಿ ಈ ರೀತಿಯಾಗಿ ಪೈಪ್ಲಿಂದಾಗಿ ಕಂಟಕ ಎದುರಾಗ್ತಿದೆ. ಏನಿವತ್ತು ಸಾಂಕೇತಿಕ ಹೋರಾಟ ಮಾಡ್ತಿದ್ದೀವಿ ಸಾಹೇಬ್ರ. ಮುಂದಿನ ದಿನಮಾನದೊಳಗ ನಮ್ಮ ಹೋರಾಟ ಉಗ್ರ ಸ್ವರೂಪ ತಾಳೋದಕ್ಕಿಂತ ಮೊದಲವಾಗಿ ನಮ್ಮ ಜಿಲ್ಲಾ ಧನ್ಯವಾದ ಎಲ್ಲೆಲ್ಲಿ ಜನಸಾಮಾನ್ಯರಿಗೆ ಅನ್ಯಾಯ ಆಗತ್ತೆ ಅವ್ರು ನಾವು ಹೋಗಿಲ್ಲ ದೇವಸ್ಥಾನ ಪೂಜಾರಿ ಅಪ್ಪನ ಗಾಡಿಯವರು ಮನಿ ಕೊಟ್ಟಿದ್ದೀವಿ. ಏನೊಂದು ಲ್ಯಾಂಡ್ ಅಕ್ವೈಷನ್ ಇಲ್ಲಿ KIDB ಅವರು ಭೂ ಸ್ವಾಧೀನ ಮಾಡ್ತಾ ಇದ್ದಾರ. ಈಗಾಗಲೇ 160 ಎಕರೆ ತಗೊಂಡ್ರ ಮತ್ತೆ ಊಹಿಸ್ಕೊಡ್ಬೇಕಾಯ್ತು. ಈ ನಿಟ್ಟಿನೊಳಗೆ ತಕ್ಷಣ ಕೈ ಕೊಡ್ಬೇಕು ಅನ್ನೋಂಥದ್ದು ಮಾತ್ರ ಹೇಳಿ ಜೊತೆಗೆ ಹನಿ ನೀರಾವರಿ ಅಂತ ಪ್ರಯತ್ನ ಮಾಡ್ತಾರಲ್ಲ ಆ ಪ್ರದೇಶ ನಿಲ್ಲಿಸ್ಬೇಕಂತಂದು ಇವತ್ತು ಅಕ್ರಮ ಕಾಮಗಾರಿ ನಿಲ್ಲಿಸ್ಬೇಕಂತ